ಡಿಕೆ ಶಿವಕುಮಾರ್ ಸರ್ಕಾರದಿಂದ ಈಗ 28 ಖೈದಿಗಳಿಗೆ ಬಿಡುಗಡೆಯ ಭಾಗ್ಯ ಒಲಿದಿದೆ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಂತಹ 28 ಖೈದಿಗಳಿಗೆ ರಿಲೀಫ್ ಸಿಕ್ಕಿದೆ. ಈಗ ನೋಡಿ, ಡಿಕೆ ಶಿವಕುಮಾರ್ ಸರ್ಕಾರದಿಂದ 28 ಖೈದಿಗಳಿಗೆ ಬಿಡುಗಡೆಯ ಭಾಗ್ಯ. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ 28 ಖೈದಿಗಳಿಗೆ ಈಗ ರಿಲೀಫ್ ಸಿಕ್ಕಿದೆ. ಸನ್ನಡತೆ ಆಧಾರದಲ್ಲಿ ರಿಲೀಸ್ಗೆ ಸಚಿವ ಸಂಪುಟ ಈಗ ಅಸ್ತು ಅಂದಿದೆ. 28 ಖೈದಿಗಳ ಬಿಡುಗಡೆಗೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಸನ್ನಡತೆ ಆಧಾರದಲ್ಲಿ ಅವಧಿ ಪೂರ್ವ ಬಿಡುಗಡೆಗೆ ಈಗ ಅಸ್ತು ಅಂದಿರುವಂಥದ್ದು. 45 ಪ್ರಕರಣಗಳ ಪರಿಶೀಲನೆಯ ಬಳಿಕ 29 ಖೈದಿಗಳ ರಿಲೀಸ್. ಜೈಲುವಾಸ ನಡವಳಿಕೆ ಆಧರಿಸಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿರುವಂಥದ್ದು. 28 ಜೀವಾವಧಿ ಶಿಕ್ಷಾ ಬಂದಿಗಳ ಬಿಡುಗಡೆಗೆ ಸಂಪುಟ ಈಗ ಅಸ್ತು ಹೊಂದಿದೆ. ರಾಜ್ಯಪಾಲರ ಅಂಕಿತಕ್ಕಾಗಿ ಕಳುಹಿಸಿದಂತಹ ರಾಜ್ಯ ಸರ್ಕಾರ ರಾಜ್ಯಪಾಲರ ಅನುಮತಿ ಒಪ್ಪಿಗೆ ಬಳಿಕ ಜೈಲಿನಿಂದ ಈ 28 ಖೈದಿಗಳು ಹೊರ ಬರ್ತಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ. ಬಗ್ಗೆ ರಾಜ್ಯಪಾಲರ ಅಂಕಿತದತ್ತ ಈಗ 28 ಖೈದಿಗಳ ಬಿಡುಗಡೆಯ ನಿರ್ಧಾರ ಇದೆ. ಒಂದು ಪ್ರಕರಣಕ್ಕೆ ಕೇಂದ್ರ ಗೃಹ ಸಚಿವಾಲಯದಿಂದಲೂ ಒಪ್ಪಿಗೆ. 28 ಖೈದಿಗಳಿಗೆ ಈಗ ಬಿಡುಗಡೆಯ ಭಾಗ್ಯ ಒಲಿತಾ ಇರುವಂತಹ ಡಿಕೆ ಶಿವಕುಮಾರ್ ಸರ್ಕಾರದಿಂದ ಸನ್ನಡತೆಯ ಆಧಾರದ ಮೇಲೆ ಈಗ ರಿಲೀಸ್ಗೆ ಮುಂದಾಗಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ 28 ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಖೈದಿಗಳು ಸನ್ನಡತೆಯ ಆಧಾರದ ಮೇಲೆ ಈಗ ಅವರನ್ನ ಬಿಡುಗಡೆ ಮಾಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಂಪುಟದಲ್ಲಿ. 28 ಖೈದಿಗಳ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸನ್ನಡತೆ ಆಧಾರದಲ್ಲಿ ಅವಧಿ ಪೂರ್ವ ಬಿಡುಗಡೆಗೆ ಈಗ ಅಸ್ತು ಹೊಂದಿರುವಂಥದ್ದು. 45 ಪ್ರಕರಣಗಳ ಪರಿಶೀಲನೆ ಬಳಿಕ 28 ಖೈದಿಗಳ ಬಿಡುಗಡೆಗೆ ಮುಂದಾಗಿದ್ದಾರೆ. ಜೈಲುವಾಸ ನಡವಳಿಕೆಯನ್ನು ಆಧರಿಸಿ ರಿಲೀಸ್ಗೆ ಈಗ ಮುಂದಾಗಿರುವಂಥದ್ದು. 28 ಜೀವಾವಧಿ ಶಿಕ್ಷಾ ಬಂದಿಗಳ ಬಿಡುಗಡೆಗೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ನೋಡಿ, ಸಾವಿರಾರು ರೌಡಿ ಶೀಟರ್ಗಳಿಗೆ ಬಿಡುಗಡೆಯ ಭಾಗ್ಯ. ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಲು ಈಗ ಸಂಪುಟ ಅಸ್ತು ಹೊಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರೌಡಿ ಶೀಟರ್ಗಳಿಗೆ ರಿಲೀಸ್ ಭಾಗ್ಯ. ರೌಡಿ ಶೀಟರ್ ಪಟ್ಟಿಯಿಂದ ಸಾವಿರಾರು ರೌಡಿಗಳಿಗೆ ಮುಕ್ತಿ ಸಿಗುತ್ತಾ? 3 ವರ್ಷದಲ್ಲಿ 25,000ಕ್ಕೂ ಹೆಚ್ಚು ರೌಡಿಗಳ ಹೆಸರು ಡಿಲೀಟ್ ಆಗಿದೆ. ಬೆಂಗಳೂರು, ಕಲಬುರಗಿ, ಮಂಡ್ಯ, ಉತ್ತರ ಕನ್ನಡ, ದಾವಣಗೆರೆ, ರಾಯಚೂರಲ್ಲೂ ಸಾವಿರಾರು ರೌಡಿಗಳ ಹೆಸರು ಲಿಸ್ಟ್ನಿಂದ ಡಿಲೀಟ್ ಆಗಿರುವಂಥದ್ದು. ಮತ್ತೊಂದೆಡೆ 10,000ಕ್ಕೂ ಹೆಚ್ಚು ಹೊಸ ರೌಡಿ ಶೀಟರ್ ಓಪನ್ ಆಗಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 10,000 ಹೊಸ ರೌಡಿ ಶೀಟ್ ಓಪನ್ ಆಗಿರುವಂಥದ್ದು. ಸದನದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಗುರುರಾಜ್ ಗಂಭೀರವಾಗಿ. ಗಂಟೆಹೊಳೆ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲಿಖಿತ ಉತ್ತರವನ್ನ ನೀಡಿದ್ದಾರೆ. 25,000 ರೌಡಿಗಳಿಗೆ ಬಿಡುಗಡೆ ಭಾಗ್ಯ, 10,000ಕ್ಕೂ ರೌಡಿ ಶೀಟರ್ ಈಗ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಪ್ರಸ್ತುತ ಮಾನದಂಡದ ಅಡಿಯೇ ಕ್ರಮ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನೋಡಿ, ಯಾವ ಜಿಲ್ಲೆಗಳಿಂದ ಎಷ್ಟು ಕೇಸ್ ಡ್ರಾಪ್ ಔಟ್ ಆಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ 2,001 ಕೇಸ್, ಧಾರವಾಡ 2,676 ಕೇಸ್ ಡ್ರಾಪ್ ಔಟ್ ಆಗಿದೆ. ಕಲಬುರಗಿಯಲ್ಲಿ 1,173 ಕೇಸ್, ಮಂಡ್ಯದಲ್ಲಿ 1,131 ಕೇಸ್, ಉತ್ತರ ಕನ್ನಡ 1,085 ಕೇಸ್, ದಾವಣಗೆರೆ 1,161 ಕೇಸ್, ಜೊತೆಗೆ ದಕ್ಷಿಣ ಕನ್ನಡ 892 ಕೇಸ್, ಉಡುಪಿಯಲ್ಲಿ 893 ಕೇಸ್, ಬೀದರ್ನಲ್ಲಿ 746 ಕೇಸ್, ಹಾಸನದಲ್ಲಿ 646 ಕೇಸ್. ಉಡುಪಿಯಲ್ಲಿ 893 ಕೇಸ್, ಬೀದರ್ನಲ್ಲಿ 756, ಹಾಸನ 646. ಬೆಂಗಳೂರಿನಲ್ಲಿ ನೋಡಿ 2,001 ಕೇಸ್ಗಳು ಡ್ರಾಪ್ ಔಟ್ ಆಗಿರುವಂಥದ್ದು. ಧಾರವಾಡದಲ್ಲಿ 2,676 ಕೇಸ್ ಡ್ರಾಪ್ ಔಟ್ ಆಗಿದೆ.
ನೋಡಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕೇಸ್ ಡ್ರಾಪ್ಔಟ್ ಆಗಿದೆ ಅನ್ನುವಂಥ ಲಿಸ್ಟ್ ಇಲ್ಲಿ ಇದೆ. ಬೆಂಗಳೂರಿನಲ್ಲಿ 2001 ಕೇಸ್ ಡ್ರಾಪ್ಔಟ್ ಆಗಿದೆ. ಧಾರವಾಡದಲ್ಲಿ 2676 ಕೇಸ್ ಡ್ರಾಪ್ಔಟ್ ಆಗಿದೆ. ಕಲಬುರಗಿಯಲ್ಲಿ 1173 ಕೇಸ್, ಮಂಡ್ಯದಲ್ಲಿ 1131 ಕೇಸ್ ಡ್ರಾಪ್ಔಟ್ ಆಗಿದೆ. ಇನ್ನು ಉತ್ತರ ಕನ್ನಡ 1085 ಕೇಸ್, ದಾವಣಗೆರೆಯಲ್ಲಿ 1161 ಕೇಸ್, ದಕ್ಷಿಣ ಕನ್ನಡದಲ್ಲಿ 892 ಕೇಸ್, ಉಡುಪಿಯಲ್ಲಿ 893 ಕೇಸ್, ಬೀದರ್ನಲ್ಲಿ 756 ಕೇಸ್, ಹಾಸನದಲ್ಲಿ 646 ಕೇಸ್ ಡ್ರಾಪ್ಔಟ್ ಆಗಿದೆ. ಈ ಬಗ್ಗೆ ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು, ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. 3 ವರ್ಷದಲ್ಲಿ 25,000ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಹೆಸರು ಡಿಲೀಟ್ ಆಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು, ಕಲಬುರಗಿ, ಮಂಡ್ಯ, ಉತ್ತರ ಕನ್ನಡ, ದಾವಣಗೆರೆ, ರಾಯಚೂರಲ್ಲೂ ಕೂಡ ಸಾವಿರಾರು ರೌಡಿಗಳ ಹೆಸರು ಲಿಸ್ಟ್ನಿಂದ ಔಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 10,000 ಹೊಸ ರೌಡಿ ಶೀಟ್ ತೆಗೆದಿರುವಂಥದ್ದು. ಸದನದಲ್ಲಿ ಈ ಬಗ್ಗೆ ಶಾಸಕ ಗುರುರಾಜ್ ಗಟ್ಟಿಹೊಳೆ ಪ್ರಶ್ನೆ ಮಾಡಿದ್ದಾರೆ. ಗಟ್ಟಿಹೊಳೆ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಲಿಖಿತ ರೂಪದಲ್ಲಿ ಉತ್ತರವನ್ನ ನೀಡಿದ್ದಾರೆ. ಅಂದರೆ ಪ್ರಸ್ತುತ ಮಾನದಂಡದ ಅಡಿಯೇ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 25,000 ರೌಡಿಗಳಿಗೆ ಬಿಡುಗಡೆಯ ಭಾಗ್ಯ. 10,000ಕ್ಕೂ ಹೆಚ್ಚು ಮಂದಿಗೆ ಒಂದು ಹೊಸ ರೌಡಿ ಶೀಟ್ ಹೆಸರು ಲಿಸ್ಟ್ ಅಲ್ಲಿ ಇರುವಂಥದ್ದು.